ಕಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದೆ ಆಚೆ ಈಚೆ. ಭಾನುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಏಪ್ರಿಲ್ 29ರಿಂದ ಮೇ 4ರವರೆಗೆ ರಾಷ್ಟ್ರಮಟ್ಟದ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿ. ಶ್ರೀಲಂಕಾ ತಂಡ ಸೇರಿದಂತೆ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಕ್ರಿಕೆಟ್ ಕಲಿಗಳು ಸಾಗರಕ್ಕೆ. ಪ್ರಥಮ ಬಹುಮಾನ 3 ಲಕ್ಷ, ದ್ವಿತೀಯ ಬಹುಮಾನ 2 ಲಕ್ಷ ರೂಪಾಯಿ ಸೇರಿ ಲಕ್ಷಾಂತರ ರೂಪಾಯಿ ಬಹುಮಾನ. ಮಾಸೂರಿನಲ್ಲಿ ಶನಿವಾರ ಸಂಜೆ ಸುರಿದ ಗಾಳಿ ಮಳೆಗೆ ಭಾರೀ ಅನಾಹುತ. ಮನೆ ಮೇಲ್ಛಾವಣಿ ನಾಪತ್ತೆ, ರಸ್ತೆಗೆ ಉರುಳಿದ ಮರ. ಈಗ ಸುದ್ದಿಯ ವಿವರ. ಏಪ್ರಿಲ್ 29ರಿಂದ ಮೇ 4ರವರೆಗೆ ಹೊನಲು ಬೆಳಕಿನ ರಾಷ್ಟ್ರಮಟ್ಟದ ಸಾಗರ್ ಫ್ರೆಂಡ್ಸ್ ಟ್ರೋಫಿ 2025 ಲೈಟ್ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಶಾಂತವೇರಿ ಗೋಪಾಲಗೌಡ ಕ್ರೀಡಾಂಗಣದಲ್ಲಿ ಪ್ರತಿದಿನ ಸಂಜೆ 5:30ರಿಂದ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಸ್ಥೆಯ ಅಧ್ಯಕ್ಷ ಕಿರಣ್ ಸಾಲಿಯಾನ ತಿಳಿಸಿದರು. ಭಾನುವಾರ ಪಂದ್ಯಾವಳಿಯ ಭಿತ್ತಿಪತ್ರ ಬಿಡುಗಡೆ ಮಾಡಿ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಪಂದ್ಯಾವಳಿಯ ಸಲಹೆಗಾರ ಮಾಲ್ತೇಶ್ ಮಾತನಾಡಿದರು. ಗೋಷ್ಠಿಯಲ್ಲಿ ಮಂಜಣ್ಣ, ಕಿರಣ್ ದೊಡ್ಮನೆ, ಕಿರಣ್ ಚುಕ್ಕಿ ಇನ್ನಿತರರು ಹಾಜರಿದ್ದರು. ಈ ಒಂದು ಪ್ರೆಸ್ ಮೀಟ್ನ ಸಾಗರ್ ಫ್ರೆಂಡ್ಸ್ ಟ್ರೋಫಿಯ ಆರ್ಗನೈಸರ್ ಆಗಿರ್ತಕ್ಕಂತಹ ಅಧ್ಯಕ್ಷರಾಗಿರ್ತಕ್ಕಂತಹ ಕಿರಣ್ ಸಾಲಿಯ ನೇತೃತ್ವದಲ್ಲಿ ನಾವು 2025ನೇ ಸಾಲಿನ ಸಾಗರ್ ಫ್ರೆಂಡ್ಸ್ ಟ್ರೋಫಿ ಅಂತ ಹೇಳಿ ಅದ್ದೂರಿಯಾಗಿ ಮಾಡ್ತಾ ಇದ್ದೇವೆ. ಈಗಾಗಲೇ ಈ ಹಿಂದೆ ನಾವು 4 ವರ್ಷದ ಹಿಂದೆ 2021ರಲ್ಲಿ ಸಾಗರ್ ಫ್ರೆಂಡ್ಸ್ ಟ್ರೋಫಿಯನ್ನು ನಡೆಸಿದ್ವಿ. ಸೊ ಈ ಸರಿ ಇನ್ನೂ ವಿಶೇಷವಾಗಿ ಅತ್ಯಂತ ವಿಶಿಷ್ಟವಾಗಿ ಒಂದು ಸಾಗರ್ ಫ್ರೆಂಡ್ಸ್ ಟ್ರೋಫಿಯನ್ನು ಸಾಗರದ ಜನತೆಗೆ ಒಂದು ಕ್ರಿಕೆಟ್ ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದ್ದೀವಿ. ಸೊ ಇದಕ್ಕೆ ಆರ್ಥಿಕವಾಗಿ ತುಂಬಾನೇ ಸಹಕಾರ ಬೇಕಾಗ್ತದೆ. ಸಾಗರದ ಜನತೆ ತುಂಬಾ ಸಹಕಾರವನ್ನು ನೀಡಿದ್ದಾರೆ. ಕ್ರಿಕೆಟ್ಗೆ ಇಲ್ಲಿ ಸಾಗರದಲ್ಲಿ ತುಂಬಾನೇ ಮನ್ನಣೆ ಇದೆ. ಸಾಗರ ಜನತೆ ತುಂಬಾನೇ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರ ಸಹಕಾರದೊಂದಿಗೆ ನಾವು ಇದೇ ತಿಂಗಳು 29ರಿಂದ ಸ್ಟಾರ್ಟ್ ಮಾಡಿ ಮೇ 4ರವರೆಗೂ ಈ ಹೊನಲು ಬೆಳಕಿನ ಕ್ರೀಡಾಕೂಟವನ್ನ ಆರಂಭ ಮಾಡ್ತಾ ಇದ್ದೇವೆ. ಈ ಒಂದು ಕ್ರೀಡಾಕೂಟಕ್ಕೆ ಹೊರದೇಶದಿಂದ ತಂಡಗಳು ಆಗಮಿಸ್ತಾ ಇದ್ದಾವೆ. ಶ್ರೀಲಂಕಾದಿಂದ ತಂಡ ಬರ್ತಾ ಇದೆ, ಮತ್ತೆ ಔಟ್ ಆಫ್ ಸ್ಟೇಟ್ ಇಂದನೂ ಸಹ ತಂಡ ಬರ್ತಾ ಇದಾವೆ. ಸ್ಟೇಟ್ ಮತ್ತು ತಾಲೂಕು ಹಂತದ ಕ್ರೀಡಾಪಟುಗಳು, ಇಂಟರ್ನ್ಯಾಷನಲ್ ಕ್ರೀಡಾಪಟುಗಳು, ವಿಶೇಷವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂತಹ ವಿಶಿಷ್ಟ ಒಂದು ಪ್ರತಿಭೆಯನ್ನು ಹೊಂದಿರತಕ್ಕಂಥ ಕ್ರೀಡಾಪಟುಗಳು ಈ ಕ್ರೀಡಾಕೂಟಕ್ಕೆ ಆಗಮನ ಮಾಡ್ತಿದ್ದಾರೆ. ಹಾಗಾಗಿ ಈ ಒಂದು ಕ್ರೀಡಾಕೂಟದ ಒಂದು ಪ್ರಚಾರ ಬಹಳ ಪ್ರಮುಖವಾಗಿರ್ತದೆ. ಮಾಧ್ಯಮ ಮಿತ್ರರಾಗಿರ್ತಕ್ಕಂಥ ಸಾಗರದ ತಾವುಗಳು ಪ್ರಕಟಣೆಯನ್ನ ಮಾಡೋದ್ರ ಮೂಲಕ ಈ ಒಂದು ಕ್ರೀಡಾಕೂಟಕ್ಕೆ ಒಂದು ಉತ್ತಮವಾಗಿರ್ತಕ್ಕಂತಹ ಪ್ರಚಾರವನ್ನ ತಂದುಕೊಡ್ಬೇಕು ಅಂತ ನಾ ಈ ಸಂದರ್ಭದಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ಸೊ ಇದು ಸುಮಾರು 15ರಿಂದ 20 ಲಕ್ಷ ರೂಪಾಯಿ ಆಗಿರ್ತಕ್ಕಂಥ ಪ್ರಾಜೆಕ್ಟು. 10 ಲಕ್ಷಕ್ಕಿಂತ ಹೆಚ್ಚು ನಾವು ಪ್ರಶಸ್ತಿಯನ್ನ ಕೊಡ್ತಾ ಇದ್ದೇವೆ. ಈಗ 6 ದಿನಗಳ ನಡೀತಕ್ಕಂಥ ಈ ಒಂದು ಕ್ರೀಡಾಕೂಟ ಯಶಸ್ವಿ ಆಗಬೇಕು ಅಂತ ಹೇಳಿ ಇವತ್ತು ಪ್ರೆಸ್ ಮೀಟ್ ಅನ್ನ ನಮ್ಮ ಕಿರಣ್ ಸಾಲಿಯಾನ್ ನೇತೃತ್ವದಲ್ಲಿ ನಾವು ಕರೆದಿದ್ದೇವೆ. ಇವರು ಅಧ್ಯಕ್ಷರಾಗಿರ್ತಾರೆ ನಮ್ಮ ಸಾಗರ್ ಫ್ರೆಂಡ್ಸ್ ಟ್ರೋಫಿಗೆ. ಹಾಗೆಯೇ ಗೌರವ ಅಧ್ಯಕ್ಷರಾಗಿ ಮಂಜಣ್ಣ ಇರ್ತಾರೆ. ಹಾಗೆ ನಾನು ಸುಮ್ಮನೆ ಸಲಹೆಗಾರನಾಗಿ ಈ ರಜಾ ಅವಧಿ ಇರೋದ್ರಿಂದ ಅವ್ರ ಜೊತೆಗೆ ಸ್ನೇಹಿತರೆಲ್ಲ ಬಯಸಿದ್ದಕ್ಕೆ ನಾನು ಇದನ್ನ, ಯಾಕಂದ್ರೆ ನನಗೆ ಕ್ರೀಡೆ ಅಂದ್ರೆ ತುಂಬಾ ಇಷ್ಟ. 20 ವರ್ಷಗಳಿಂದನೂ ಸಹ ಕ್ರಿಕೆಟ್ ಅಲ್ಲಿ ನಾನು ಫ್ರೆಂಡ್ಸ್ ಜೊತೆಗೆ ತೊಡಸ್ಕೊಂಡಿದ್ದೇನೆ. ನಾ ಏನಾದ್ರೂ ಸ್ವಲ್ಪ ಪರಿಚಯ ಆಗಿದ್ದೇನೆ ಅಂದ್ರೆ ಈ ಕ್ರಿಕೆಟ್ ನಿಂದನೇ. ಹಾಗಾಗಿ ಸ್ನೇಹಿತರೆಲ್ಲ ಕರೆದಿದ್ದಕ್ಕೆ ಅವರಿಗೆ ಸಹಕಾರಿಯಾಗಿ ಇದ್ದೇನೆ. ಜೊತೆಗೆ ನಮ್ಮ ಕಿರಣ್ ದೊಡ್ಡಮನಿಯವರು ಸಹ ಈ ಒಂದು ಕ್ರೀಡಾಕೂಟದಲ್ಲಿ ಆರ್ಗನೈಸರ್ ಆಗಿದ್ದಾರೆ. ಹಾಗೆ ಕಿರಣ್ ಚುಕ್ಕಿ ಅವರಿದ್ದಾರೆ, ಸಂದೀಪ್ ಅವರಿದ್ದಾರೆ, ರಾಜೇಶ್ ಇದ್ದಾರೆ. ಇವರೆಲ್ಲರೂ ಸೇರ್ಕೊಂಡು ಪ್ರತಿಯೊಬ್ಬರು ಸಹ ಅವರವರ ಹಂತದಲ್ಲಿ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಕೆಲಸವನ್ನ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ದಾರೆ. ಆ ಒಂದು 6 ದಿನ ನಡೀತಕ್ಕಂಥ ಕ್ರೀಡಾಕೂಟ ಅಚ್ಚುಕಟ್ಟಾಗಿ ನಡಿಬೇಕು. ಸಾಗರದ ಪ್ರತಿಯೊಬ್ಬ ಜನತೆಯೂ ಸಹ ಬಂದು ಕಣ್ ತುಂಬಿಕೊಳ್ಬೇಕು. ವಿಶೇಷವಾಗಿರ್ತಕ್ಕಂಥ ಪ್ರತಿಭೆಗಳನ್ನು ನೋಡಿ, ಆಟವನ್ನ ನೋಡಿ ನೀವು ಸಂತಸ ಪಡಬೇಕು ಅಂತ ಹೇಳಿ ಸಾಗರ ಜನತೆ ಕ್ರೀಡಾಕೂಟಕ್ಕೆ ಬಂದು ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಿಕೊಡ್ಬೇಕು ಅಂತ ಇದು ಸಾಗರ್ ಫ್ರೆಂಡ್ಸ್ ಟ್ರೋಫಿ 2025 ಕಳೆದ ವರ್ಷ 2021ರಲ್ಲಿ ಇದೇ ಒಂದು ಹೊನಲು ಬೆಳಕಿನ ಕ್ರೀಡಾಕೂಟ ಮಾಡಿದ್ವಿ. ಯಶಸ್ವಿಯಾಗಿ ನಡೆದಿತ್ತು. ಆದ್ರೆ ಅದು ಕೇವಲ 3 ದಿವಸಗಳು ಮಾತ್ರ ಇತ್ತು. ಈ ಸಲ ನಾವು 2025ರಲ್ಲಿ ಏಪ್ರಿಲ್ 29ರಿಂದ ಮೇ 4 ತನಕ 6 ದಿವಸಗಳ ಕಾಲ, ಅಂದ್ರೆ 3 ದಿನ ನಮ್ಮ ಸ್ಥಳೀಯ ತಂಡಗಳಿಗೆ ಅವಕಾಶ ಕೊಟ್ಟು ಇನ್ನು 3 ದಿವಸ ಹೊರ ರಾಜ್ಯಗಳ ತಂಡಗಳಿಗೆ ಮಾಡಿದ್ವಿ. ಅದರಲ್ಲೂ ಶ್ರೀಲಂಕಾ ಒಂದು ಟೀಮ್ ಬರ್ತಾ ಇದೆ, ಅವರಿಗೆ ನಾವು ಮ್ಯಾಚ್ ಇರುತ್ತೆ. ಅದೇ ರೀತಿ ನಾವು ಸ್ಥಳೀಯ ತಂಡಗಳಿಗೆ 1 ಲಕ್ಷ ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್ 50,000 ಇದೆ. ಅದರಲ್ಲಿ ಶ್ರೇಷ್ಠ ಬೆಸ್ಟ್ ಬೌಲರ್, ಬೆಸ್ಟ್ ಬ್ಯಾಟ್ಸ್ಮನ್ ಅಮೌಂಟ್ ವಿತ್ ಟ್ರೋಫಿ ಇರುತ್ತೆ. ಅದೇ ರೀತಿ ಹೊರ ರಾಜ್ಯ ತಂಡಗಳಿಗೆ, ನ್ಯಾಷನಲ್ ಲೆವೆಲ್ ತಂಡಗಳಿಗೆ 3 ಲಕ್ಷ ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್ 2 ಲಕ್ಷ ಇರುತ್ತೆ. ಅವರಿಗೂ ಸೀರೀಸ್ ಆಗಿ 20,000, 5,000 ಅಂತ ಹಲವಾರು ಆಕರ್ಷಕ ಪಾರಿತೋಷಕಗಳು ಮತ್ತು ಬಹುಮಾನಗಳು ಇರುತ್ತದೆ. ಈ ಒಂದು ಟೂರ್ನಮೆಂಟ್ಗೆ ನಮ್ಮ ಸಂಘದ ಎಲ್ಲ ಒಟ್ಟು 11 ಜನ ಏನಿದ್ದೀವಿ ಅಷ್ಟು ಜನ ಒಂದು ಪರಿಶ್ರಮದಿಂದ ಯಶಸ್ವಿಯಾಗಿ ನಡೆದಿದೆ. ನಾಳೆ 29ಕ್ಕೆ ಸಂಜೆ ಈವ್ನಿಂಗ್ ಇನಾಗ್ರೇಷನ್ ಇರುತ್ತೆ.
ತಾವುಗಳೆಲ್ಲ ಬಂದು ಆ ಒಂದು ಇನಾಗ್ರೇಷನ್ ನಮಗೆ ಕಂಪ್ಲೀಟ್ ಆಗಿ ಚಂದ ಮಾಡಿಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಸಾಗರ ತಾಲೂಕಿನ ಮಾಸೂರಿನಲ್ಲಿ ಶನಿವಾರ ರಾತ್ರಿ ಸುರಿದ ಗಾಳಿ ಮಳೆಗೆ ದೊಡ್ಡ ಪ್ರಮಾಣದ ನಷ್ಟ ಉಂಟಾಗಿದ್ದು ಬಹುತೇಕ ಮನೆಗಳು ಜಖಂಗೊಂಡಿದೆ. ಮಾಸೂರು ಪೇಟೆಯ ಉಮೇಶ್ ಎಂಬುವರ ಮನೆಯ ಮೇಲ್ಛಾವಣಿ ಗಾಳಿಗೆ ಹಾರಿ ಹೋಗಿದ್ದು ಅನೇಕ ಮನೆಗಳ ಮೇಲೆ ಮರ ಬಿದ್ದು ದೊಡ್ಡ ಅವಾಂತರ ಸೃಷ್ಟಿಯಾಗಿದೆ. ಮನೆಗಳ ಮೇಲೆ ಮರ ಬಿದ್ದಿರುವುದರಿಂದ ಮನೆಯೊಳಗೆ ಇದ್ದ ದಿನಬಳಕೆ ವಸ್ತುಗಳು ನಾಶವಾಗಿದ್ದು ಲಕ್ಷಾಂತರ ರೂಪಾಯಿ ನಷ್ಟ ಸಂಭವಿಸಿದೆ. ಗ್ರಾಮದ ಬಹುತೇಕ ರಸ್ತೆಗಳಲ್ಲಿ ಬೃಹತ್ ಮರಗಳು ಗಾಳಿಗೆ ನೆಲಕ್ಕೆ ಉರುಳಿ ಕೆಲವು ಕಾಲ ರಸ್ತೆ ಸಂಚಾರಕ್ಕೆ ತೊಂದರೆ ಉಂಟಾಗಿತ್ತು. ನಂತರ ಗ್ರಾಮ ಪಂಚಾಯಿತಿ ವತಿಯಿಂದ ಜೆಸಿಬಿ ಮೂಲಕ ರಸ್ತೆಯಲ್ಲಿ ಬಿದ್ದಿದ್ದ ಮರಗಳನ್ನು ತೆರವುಗೊಳಿಸಿ ವಾಹನ ಸಂಚಾರಕ್ಕೆ ಅವಕಾಶ ಕಲ್ಪಿಸಲಾಯಿತು. ಮಳೆ ಹಾನಿಯಾದ ಪ್ರದೇಶಕ್ಕೆ ಮಾಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾರಾಯಣಪ್ಪ ದಿಗಟೆಕೊಪ್ಪ, ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ವೆಂಕಟೇಶ್ ಮೆಳವರಿಗೆ ಭೇಟಿ ನೀಡಿ ಸಂತ್ರಸ್ತರಿಗೆ ಸಾಂತ್ವನ ಹೇಳಿ ಪಂಚಾಯಿತಿಯಿಂದ ಅಗತ್ಯ ನೆರವಿನ ಭರವಸೆ ನೀಡಿದರು. ಇದು ಭಾನುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.